ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಸ್ಸಹ ಕೃಷ್ಣ ಪರಂಧಾಮಕ್ಕೆ ಹೋದಾಗ ಕಲವು ನಷ್ಟದೃಶಾಂ ಪುಂಸಾಂ, ಕಲಿಯುಗದೊಳಗೆ ಜ್ಞಾನವಿಲ್ಲದಂತಹ ಜನರಿಗೆ ಈ ಪುರಾಣಾರ್ಕೋ ಅಮುನಾ ಉದಿತಃ ವೇದವ್ಯಾಸದೇವರು ರಚನೆ ಮಾಡಿದರು. ನೋಡಿ, ಅಲ್ಲಿಂದ ಹಿಡಿದುಕೊಂಡು ಈ 6 ಶ್ಲೋಕಗಳಲ್ಲಿ ಏನು ಹೇಳಿದರು ವೇದವ್ಯಾಸದೇವರು ಅಂತಂದರೆ, ಕೃಷ್ಣನೇ ವೇದವ್ಯಾಸನಾಗಿ ಇದ್ದ. ಆ ವೇದವ್ಯಾಸದೇವರು ಭಾಗವತವನ್ನು ರಚನೆ ಮಾಡಿದರು. ಅದರಿಂದ ಧರ್ಮದ ಪ್ರಚಾರವಾಯಿತು. ಭಾಳ ಸಂತೋಷ ಸ್ವಾಮಿ, ಎಷ್ಟು ಸುಂದರವಾದಂತಹ ಮಾತುಗಳನ್ನು ಹೇಳಿದಿರಿ. ಸೂತ ಮಹಾಭಾಗ ವದನೋ ವದತಂವರ ಕಥಾಂ ಭಾಗವತೀಂ ಪುಣ್ಯಂ ಯಾಮಾಹ ಭಗವಾನ್ ಶುಕಃ. ಉತ್ತಮವಾದಂತಹ ಕಥೆಯನ್ನು ಹೇಳಿದ್ದೀರಿ, ಬಹಳ ಸಂತೋಷ. ಆದರೆ ನನಗೆ ಇಲ್ಲಿ ಇನ್ನೊಂದು ಮಾತು ಕೇಳಬೇಕಾಗಿದೆ. ಇದು ಯಾವ ಯುಗದಲ್ಲಿ ನಡೀತು, ಯಾವ ಸ್ಥಾನದಲ್ಲಿ ನಡೀತು, ಯಾವ ಕಾರಣದಿಂದ ನಡೀತು, ಯಾವ ಕಾರಣಕ್ಕಾಗಿ ವೇದವ್ಯಾಸದೇವರು ಈ ಭಾಗವತವನ್ನು ರಚನೆ ಮಾಡಿದರು? ಭಾಗವತವನ್ನು ರಚನೆ ಮಾಡುವುದಕ್ಕೆ ಯಾರಾದರೂ ಪ್ರಾರ್ಥನೆ ಮಾಡಿದರೆ ಅವರಿಗೆ ವಿಶೇಷವಾಗಿ ಇವುಗಳನ್ನು ಹೇಳಿ ಅಂತ ಕೇಳ್ತಾರೆ. ಇನ್ನೊಂದು ಮಾತು, ನೀವು ಶುಕಾಚಾರಿ ಪಾಠ ಹೇಳಿದ್ರಿ ಅಂತಾರೆ ಅಂತೀರಿ. ಆ ಶುಕಾಚಾರ್ಯ ನೋಡಿದರೆ ನಿಜವಾಗಿ ಮಹಾಯೋಗಿಗಳು, ಮಹಾ ಸಾಮರ್ಥ್ಯ, ಮಹಾಧ್ಯಾನ, ಸತತವಾಗಿ ಧ್ಯಾನ ಮಾಡೋರು. ಅವರೆಲ್ಲಿ ಈ ಭಾಗವತವನ್ನು ಕೇಳೋದಕ್ಕೆ ಅವರಿಗೆ ವೇಳೆ ಇದೆ? ಅವ್ರು ಹೇಗೆ ಕೇಳಿದರು? ಸಮದೃಕ್ ಎಲ್ಲ ಕಡೆಗೆ, ಕಲ್ಲಿನಲ್ಲಿ, ವಜ್ರದಲ್ಲಿ, ಬಂಗಾರದಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಸಾಮಾನ್ಯ ಪುಲ್ಕಸನಲ್ಲಿ, ಶ್ರೇಷ್ಠ ಬ್ರಾಹ್ಮಣನಲ್ಲಿ ಇರುವ ಭಗವಂತ ಒಬ್ಬ, ಆ ಭಗವಂತ ಸಮಾನ ಎಂದು ಕಾಣುವಂತಹ ಆ ಸಮದೃಕ್ಕಾಗಿರುವ ಶುಕಾಚಾರ್ಯರು ನಿರ್ವಿಕಲ್ಪಕ, ವಿಕಲ್ಪವೇ ಇಲ್ಲ ಅವರಿಗೆ. ವಿಕಲ್ಪ ಅಂದರೆ ಭೇದ ಅಂದರೆ ವ್ಯತ್ಯಾಸ. ಏನು ವ್ಯತ್ಯಾಸ ಇಲ್ಲ ಅಂದರೆ ಇದು ನನ್ನದು, ಇದು ನಿಮ್ಮದು ಅನ್ನುವಂತಹ ಭೇದವೇ ಇಲ್ಲ. ಅವರು ತಮ್ಮ ಆಸ್ತಿ ಅಂತನ್ನೋದನ್ನು ಇಟ್ಕೊಂಡೇ ಇಲ್ಲ. ಅವರು ನಗ್ನರಾಗೇ ಹೋಗ್ತಾರೆ. ಪರಮಹಂಸರಿಗೆ ಪರಮಧರ್ಮ ಏನು ಅಂದರೆ ಏನೂ ಇಲ್ಲದಿರುವುದು, ಕೌಪೀನವೂ ಇಲ್ಲದೆ ಇದ್ದದ್ದು. ಅಬ್ಬಬ್ಬಾ ಭಾರೀ ಆಯಿತು ಅಂದರೆ ಕೌಪೀವನವನ್ನು ಹಾಕೋಬೇಕಷ್ಟೆ. ಹೀಗೆ ಹೇಳಿದ್ರೇನೆ ಕಣ್ಣು ಎತ್ತೋರಿದ್ದಾರೆ. ಇದೇನಿದು, ಪರಮಹಂಸರು ಕೌಪೀನವನ್ನು ಹಾಕಿಕೊಳ್ಳಬಾರ್ದಾ? ಹೌದು, ಹಾಕಿಕೊಳ್ಳಬಾರ್ದು. ಅದೇ ಮಹಾಧರ್ಮ. ಶುಕಾಚಾರ್ಯರು ಪರಮಹಂಸರವು ಕೌಪೀನವೂ ಇಲ್ಲದೆ ಒಟ್ಟಾರೆ ಅಭಿಮಾನವನ್ನು ತೊರೆದು, ದೇಹದ ಮೇಲಿನ ಅಭಿಮಾನವನ್ನು ಬಿಟ್ಟು ಇರಬೇಕಾದದ್ದು ಪರಮಹಂಸರ ಕರ್ತವ್ಯ. ಶಾಸ್ತ್ರ ಹೇಳ್ತದೆ. ಬಹಳ ಹೆಚ್ಚು ಬೇಕು ಅಂತಂದರೆ ಅನಿವಾರ್ಯ ಅಂತಾದರೆ ಕೌಪೀನಾಚ್ಛಾದನಂ ಪರಂ ಅಂದರೆ ಹೆಚ್ಚು, ಮ್ಯಾಕ್ಸಿಮಮ್ ಕೌಪೀನಾಚ್ಛಾದನ. ಅದರ ಮೇಲೂ ಕೂಡ ಬಟ್ಟೆ ಮೈಗೆ ಸ್ವಲ್ಪ ಸುತ್ತಿಕೊಂಡು ಇರುವುದು ಚಿಂತೆ ಇಲ್ಲ ಅಂತ ಬರೀತಾರೆ. ಪ್ರಮಾಣಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದುಂಟು. ಹಾಗಾಗಿ ಶ್ರೀಮದಾಚಾರ್ಯರು ಶಾಟಿಯನ್ನು ಹುಟ್ಟದ್ದುಂಟು. ಮರಿಬೇಡಿ, ಒಂದು ಮಾತನ್ನು ನಾವು ಎಕ್ಸ್ಟ್ರೀಮ್ ಆಗಿ ಹೇಳುವುದಕ್ಕೆ ಹೋಗದಾಗ ಇನ್ನೊಂದು ಕಡೆಗೆ ಧಕ್ಕಿ ಬರಬಾರದು. ಸರಿಯಾಗಿ ಎಚ್ಚರದಿಂದಿರಬೇಕು. ಕೌಪೀನವೂ ಇಲ್ಲದಿರುವಂತಹ ಸನ್ಯಾಸಿಗಳೂ ಇದ್ದಾರೆ. ನಾರದರು, ಸನತ್ಕುಮಾರಾದಿಗಳು. ದಿಗ್ವಾಸ ಸಹ ಅವರಿಗೆ ಬಟ್ಟೆ ಇಲ್ಲ. ಅವರೆಲ್ಲರೂ ಮತ್ತೆ ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್, ಅವರೆಲ್ಲರೂ ಪರಮಹಂಸರು. ಹಾಗಾಗಿ ಆ ಪರಮಹಂಸರು ದಿಗ್ವಾಸರು. ಶ್ರೀಮದಾಚಾರ್ಯರು ಪರಮಹಂಸರೇ, ಆದರೆ ಕೌಪೀನವನ್ನು ಹಾಕಿಕೊಂಡದ್ದೂ ಉಂಟು, ಬಟ್ಟೆಯನ್ನು ಹೊತ್ತದ್ದೂ ಉಂಟು. ಮಧ್ವವಿಜಯದಲ್ಲಿ ನಾವು ಕೇಳ್ತೇವೆ. ನಿರ್ವಿಕಲ್ಪಕ. ಹಾಗಾಗಿ ಅವರಿಗೆ ವಿಕಲ್ಪ ಇದ್ದಿದ್ದಿಲ್ಲ. ಇದು ನನ್ನದು, ಇದು ನಿಮ್ಮದು ಎಂಬಂತಹ ಭೇದವೇ ಇರಲಿಲ್ಲ ಜಗತ್ತಿನೊಳಗೆ. ಎಲ್ಲವೂ ಭಗವದಧೀನ. ನಾನು ಕೆಲವು ದಿವಸ ಉಪಯೋಗಿಸ್ತೇನೆ, ನೀವು ಕೆಲವು ದಿವಸ ಉಪಯೋಗಿಸ್ತೀರಿ, ಇಟ್ಟು ಮುಂದೆ ಬರ್ತದೆ ಭಾಗವತದಲ್ಲಿ. ನಾನು ಇವತ್ತೊಂದು ಕಡೆಗೆ ಬಾಳೆಹಣ್ಣಿಗೆ ಹೋದೆ. ಅಲ್ಲಿ 10 ರೂಪಾಯಿಯೋ 15 ರೂಪಾಯಿಯೋ ಕೊಟ್ಟೆ. ನನಗೆ ಬೇಕಾದಷ್ಟು ಬಾಳೆಹಣ್ಣು ತೆಗೆದುಕೊಂಡೆ. ಅಲ್ಲಿ ಇನ್ನೊಬ್ಬ ವ್ಯಾಪಾರಿ ಬಂದಿದ್ದ. ಆ ಬಾಳೆಹಣ್ಣನ್ನು ಅವನು ಖರೀದಿ ಮಾಡಿದ. ಅವನಿಗೆ ಚೇಂಜ್ ಕೊಡಬೇಕಾಗಿತ್ತು. ಈ 15 ರೂಪಾಯಿಯನ್ನು ಅವನ ಹತ್ರ ಕೊಟ್ಟ. ಆ 15 ರೂಪಾಯಿ ಯಾರದಾಯ್ತು? ಅದು ನಂದ ಅಲ್ಲ. ಯಾರದಾಯಿತು? ಮಾರಿದವನು. ಅವನದ ಅಲ್ಲ. ಅದೆಲ್ಲಿ ಹೋಯಿತು? ಅವನಿಗೆ ಹೋಯಿತು. ಅವನೇನು ಮಾಡಿದ? ಅವನು 2 ನಿಮಿಷದಲ್ಲಿ ದೇವರ ನೈವೇದ್ಯವನ್ನು ಮಾಡಿ ಅಲ್ಲಿ ಆ ಹಣವನ್ನು ತನ್ನ ಜೇಬಿನಲ್ಲಿ ಇಟ್ಕೊಂಡ. ಹಣ್ಣನ್ನು ನೈವೇದ್ಯ ಮಾಡಿದ. ಅವನು ಎಲ್ಲ ಸಿಡ್ನಿಗೆ ಹೋಗಬೇಕಾಗಿತ್ತು, ಹೋಗಿಬಿಟ್ಟ. ಆ ಹಣ ಎಲ್ಲಿ ಹೋಯಿತು? ಅಲ್ಲಿ ಹೋಯಿತು. ಯಾರ ಹಣವೂ ಅಲ್ಲ, ಯಾರ ಕೈಯಲ್ಲಿ ಇರ್ತದೆ ಹೇಳಿ ಬರುವುದಿಲ್ಲ. ಆದ್ದರಿಂದ ಯಾವ ವಸ್ತುವೂ ಯಾರದೂ ಅಲ್ಲ, ಎಲ್ಲವೂ ಭಗವದಧೀನ ಎಂದು ತಿಳಿದು ನಂಬಿದಂತಹ
ಜ್ಞಾನಿಗಳು ಶುಕಾಚಾರ್ಯ. ಆದ್ದರಿಂದ ಅವರಿಗೆ ನಿರ್ವಿಕಲ್ಪಕ ಅಂತ ಕರೀತಾರೆ. ಏಕಾಂತ ಗತಿ, ಉನ್ನಿದ್ರ ಜ್ಞಾನವಿದ್ದವರು, ಅಜ್ಞಾನವಿಲ್ಲದವರು, ಗೂಢ ಒಳಗಿರುವ ಜ್ಞಾನ ಇತ್ಯಾದಿಗಳನ್ನು ಅನ್ಯಸ್ಯೂಮಿಂಗ್, ಏನೂ ಗೊತ್ತಾಗಲಿಕ್ಕಿಲ್ಲ. ಮಹಾಜ್ಞಾನಿಗಳಿಗೆ ಮಾತ್ರ ಇವರು ತಪಸ್ವಿಗಳು, ಮಹಾಜ್ಞಾನಿಗಳಿವರು, ಮಹಾನುಭಾವರು ಅಂತ ಅರ್ಥವಾದೀತು. ಗೂಢ ಮೂಢ ಇದೇಯತೆ, ಮೂಢರಂತೆ ಅವರು ತೋರ್ತಾರೆ. ಅಂಥ ಜನ, ಅಂಥ ಶುಕಾಚಾರ್ಯರು ಪರೀಕ್ಷಿದ್ರಾಜನ ಮನೆಗೆ ಬಂದರು ಅಂತ ಹೇಳ್ತೀರಲ್ಲ, ಅವರ ಮನೆಗೆ ಬರಬೇಕಾದ್ರೆ ಆ ಹಸ್ತಿನಪುರದಲ್ಲಿ ಜನ ಎಲ್ಲ ಬೆನ್ನತ್ತಿಲ್ವೇ? ಅವರು ನಗ್ನರಾಗಿ ಹೋಗ್ತಾ ಇರುವಾಗ ಅಪಹಾಸ ಮಾಡಲಿಲ್ವೇ? ಉನ್ಮತ್ತ ಮೂಕ ಜಡವದ್ ವಿಚರನ್ ಗಜಸಹ್ವಯೇ ಕಥಂ ವಾ ಪಾಂಡವಸ್ಯ. ಪರೀಕ್ಷಿದ್ರಾಜ ಶ್ರವಣ ಮಾಡಿದ. ಏನು ಪರೀಕ್ಷಿದ್ರಾಜ? ಬೆಳಗಿನಿಂದ ಸಾಯಂಕಾಲದವರೆಗೆ ದೊಡ್ಡ ರಾಜ್ಯದ ಜವಾಬ್ದಾರಿ. ಅಂಥ ರಾಜ್ಯದ ಜವಾಬ್ದಾರಿಯನ್ನು ಬಿಟ್ಟು 7 ದಿನಗಳವರೆಗೆ ಅಖಂಡವಾಗಿ ಕೂತ್ಕೊಂಡು ಭಾಗವತವನ್ನು ಶ್ರವಣ ಮಾಡು ಅಂತ ಹೇಳಿದರೆ ನಮಗೇ ಆಗುವುದಿಲ್ಲ. ಏನೋ ಬಂದೀವಿ ತಪ್ಪಿ. ಅಂಥದ್ದು ಪರೀಕ್ಷಿದ್ರಾಜ ಇಷ್ಟು ಜವಾಬ್ದಾರಿ ಇದ್ದವ, ಅವನು ಹೇಗೆ ಕೂತ್ಕೊಂಡ? ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇರ್ ಮುನಿನಾ ಸಹ ಸಂವಾದ ಸಮಭೂತ್ತಾತ ಯತ್ರೈಷಾ ಸತ್ವತಿ ಶ್ರುತಿ. ಅದೂ ಕೂಡ ಅಲ್ಲಿ ಗೋದೋಹನ ಮಾತ್ರಕ್ಕೆ. ಸ ಗೋದೋಹನ ಮಾತ್ರ ಮಿ ಗೃಹೇಶು ಗೃಹಮೇಧಿನಾಂ. ಗೃಹಮೇಧಿಗಳಲ್ಲಿ ಗೃಹಸ್ಥಾಶ್ರಮೋಚಿತವಾದ ಯಜ್ಞಯಾಗಾದಿಗಳನ್ನು, ಪಂಚಮಹಾಯಜ್ಞಗಳನ್ನು ಮಾಡುವ ಜನರ ಮನೆಗೆ ಮಾತ್ರ ಭಿಕ್ಷೆಗೆ ಹೋಗ್ತಿದ್ರು. ಕಂಡವರ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಿರಲಿಲ್ಲ. ಮೊದಲನೇದ್ದು ಗೃಹಮೇಧಿನಾಂ ಗೃಹೇಶು. ಅಲ್ಲೂ ಕೂಡ ಗೋದೋಹನ ಮಾತ್ರ. ಆಕಳ ಕೆಚ್ಚಲಿಗೆ ಕೈ ಹಾಕಿ ಒಂದು ಸಲ ಎಳೆದಾಗ ಎಷ್ಟು ಹೊತ್ತು ಬರಬೇಕೋ ಅಷ್ಟೇ ಸೆಕೆಂಡುಗಳವರೆಗೆ ಅಲ್ಲಿ ನಿಲ್ಲೋದು ಭಿಕ್ಷೆಗೆ. ಶುಕಾಚಾರ್ಯರು ಬರುವ ಕಾಲವನ್ನು ನೋಡಿಕೊಂಡು ಆ ಮನೆಯ ಯಜಮಾನ ಮಕ್ಕಳು ಯಾರು ಆ ಭಿಕ್ಷೆಯನ್ನು ಕೊಡುವುದಕ್ಕೆ ಸಿದ್ಧರಾಗಿ ಅವರು ಬಂದಾಗ ಚೀಲ ಒಡ್ಡಿದಾಗ ಜೋಳಿಗೆಗೆ ಹಾಕಿದರೆ ಉಂಟು, ಇಲ್ಲದೆ ಇದ್ದರೆ ಹೋಗಿಬಿಟ್ಟು ಮುಂದೆ. ಅಷ್ಟೇ ಕಾಲ ಕಾಯ್ತಾರಲ್ಲಿ. ಯಾರಿಗೆ ಬೇಕಾಗಿದೆ ಅವರು ನಿಲ್ತಾರೆ. ಶಾಸ್ತ್ರ ಇದೆ ಅದಕ್ಕಾಗಿ ಭಿಕ್ಷೆ ಬೇಡಬೇಕು ಅಂತನ್ನುವರು ನಿಲ್ಲೋ ಪ್ರಸಕ್ತಿ ಇಲ್ಲೇ ಇಲ್ಲ, ಎದ್ದೋಗ್ಬಿಡ್ತಾರೆ ಅವ್ರ ಮುಂದೆ. ಹಾಗಾಗಿ ಗೃಹೇಶು ಗೃಹಮೇಧಿನಾಂ ಅವೇಕ್ಷತೆ, ಕಾಯ್ತಾರೆ. ಎದಕ್ಕೆ? ಭಿಕ್ಷಾನಯನಂ ಅವೇಕ್ಷತೆ, ಭಿಕ್ಷೆಯನ್ನು ತಂದು ಹಾಕುವವರೆಗೆ ಕಾಯ್ತಾರೆ. ಹಾಕುವುದಕ್ಕೆ 1, 10, 15 ಸೆಕೆಂಡು ಅಷ್ಟು ಮಾತ್ರ ಇರ್ತಾರೆ. ಅಂಥ ಶುಕಾಚಾರ್ಯರು 7 ದಿವಸಗಳವರೆಗೆ ಪರೀಕ್ಷಿದ್ರಾಜನ ಹತ್ರ ಇದ್ದು ಭಾಗವತ ಹೇಳಿದರು. ಪ್ರಾಯಶಃ ದಕ್ಷಿಣೆ ಬಹಳ ಕೊಡ್ತಾನೆ ಅಂತ ಹೋಗಿದ್ರ. ತೀರ್ಥೀಕುರುವಂಥದ್ದಾಶ್ರಮ. ಅವನ ಮನೆಯನ್ನು ತಮ್ಮ ಪಾವನ ಪಾದಗಳ ಪ್ರಕ್ಷೇಪವನ್ನು ಮಾಡಿ ಅದನ್ನು ತೀರ್ಥ ಮಾಡಬೇಕು ಅಂತನ್ನುವ ಉದ್ದೇಶದಿಂದ ಬಂದಿದ್ದರು. ಆ ರಾಜ ಪ್ರಾಯೋಪವೇಶಕ್ಕೆ ಕೂತ ಅಂತ ಹೇಳ್ತೀರಿ. ಎಂಥ ಉತ್ತಮವಾದ ಅವನ ದೇಹ, ಎಂಥ ಜನ್ಮ, ಎಷ್ಟು ಐಶ್ವರ್ಯ, ಎಂಥ ರಾಜ್ಯ, ಅದನ್ನೆಲ್ಲ ಬಿಟ್ಟ ಹೇಗೆ? ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯೌತ್ತಮ ಶ್ಲೋಕ ಪರಾಯಣ ಜನ. ಆ ಜನ ಬದುಕುವುದು ಸ್ವಾರ್ಥಕ್ಕಾಗಿ ಬದುಕ್ತಿದ್ರೆ ಸ್ವಾರ್ಥದ ಜನ್ಮ ಹಾಳು ಅಂತ ಹೇಳಿ ಜನ್ಮವನ್ನು ತೊರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡೋ ಅಥವಾ ಪ್ರಾಯೋಪವೇಶಕ್ಕೆ ಕೂತರೆ ಅರ್ಥವಿದೆ ಅಂತ ಹೇಳ್ಬೋದು. ಆದರೆ ಪರೀಕ್ಷಿದ್ರಾಜ ಬದುಕಿದ ಪ್ರತಿ ಕ್ಷಣವೂ ಕೂಡ ಭಗವಂತನ ಸೇವೆಗಾಗಿ, ವೈಷ್ಣವರ ಉಪಕಾರಕ್ಕಾಗಿ. ಇಷ್ಟಿದ್ದ ಮೇಲೆ ಯಾಕೆ ತನ್ನ ಅಂಥ ಪವಿತ್ರವಾದ ದೇಹವನ್ನು ತೊರೆಯಬೇಕೆಂಬ ಆಸೆ ಅವನಿಗೆ ಬಂತು? ಜೀವಂತಿನಾತ್ಮರ್ಥಮಸೌ ಪರಂಶಯಂ ಮಮೋಚ ನಿರ್ವಿದ್ಯ ಕುತಃ ಕಲೇವರಂ. ನಿಜ, ದ್ವಾಪರ ಯುಗ ಅನ್ನೋದು 3ನೇ ಯುಗ. ಆ 3ನೇದಾದಂತಹ ದ್ವಾಪರ ಯುಗ ಬಂದಾಗ ಪರಾಶರರಿಂದ ವೇದವ್ಯಾಸ ದೇವರು ವಸುರಾಜನ ಮಗಳಾಗಿರುವ ಸತ್ಯವತಿಯಲ್ಲಿ ಅವತಾರ ಮಾಡಿದರು. ಅವರು ಒಂದು ದಿವಸ ಸರಸ್ವತಿ ನದಿ, ಆ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಆಚಮನಾದಿಗಳನ್ನು ಮಾಡಿ ಏಕಾಂತದಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಸರ್ವಜ್ಞರಾದ ಆ ವೇದವ್ಯಾಸ ದೇವರು ಯುಗಧರ್ಮದಲ್ಲಿ ವ್ಯತಿಕರವನ್ನು ಕಂಡಿದ್ದಾರೆ. ಆ ಯುಗಧರ್ಮದಲ್ಲಿ ವ್ಯತಿಕರವನ್ನು ಕಂಡು, ವಿಕಾರವಾದದ್ದು, ನಾಶವಾದದ್ದನ್ನು ಕಂಡು ಯುಗ ಯುಗಕ್ಕೆ ಹಾಳಾಗ್ತಾ ಇದ್ದದ್ದನ್ನು ನೋಡ್ತಾರೆ. ಭಾಳ ಮಹತ್ವದ ಮಾತು. ನಮಗೆ ತಲೆಯಲ್ಲಿ ಹಾಕಿಕೊಟ್ಟದ್ದೇನು ಅಂತಂದರೆ ಡಾರ್ವಿನ್ ಹೇಳಿದ ಥೇರಿ. ಆ ಡಾರ್ವಿನ್ ಏನು ಹೇಳಿದ ಅದನ್ನು ನಾವು ಕಣ್ಣು ಮುಚ್ಚಿ ನಂಬಿಬಿಟ್ಟಿದ್ದೇವೆ. ಎವಲ್ಯೂಷನ್ ಆಗ್ತಾ ಇದೆ, ಉತ್ಕ್ರಾಂತಿ ಆಗ್ತಾ ಇದೆ. ಇರಬಹುದೋ ಇಲ್ಲದೇ ಇರಬಹುದೋ ಗೊತ್ತಿಲ್ಲ.
ಅದೇನೇ ಇರಲಿ, ಅದರ ಪ್ರತ್ಯೇಕವಾದ ಚರ್ಚೆ. ಅದು ಏನಾದರೂ ಎವಲ್ಯೂಷನ್ ಇದ್ದರೆ ಅದು ಕೇವಲ 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 ಫಿಸಿಕಲ್. ಭಾಗವತ ಶಾಸ್ತ್ರ ಹೇಳ್ತಾ ಇದ್ದಂಥದ್ದು ಇದು ಆಧ್ಯಾತ್ಮಿಕವಾದ ಡಿವಲ್ಯೂಷನ್ ಆಗ್ತಾ ಇದೆ, ಎವಲ್ಯೂಷನ್ ಆಗ್ತಾ ಇಲ್ಲ, ಹಾನಿ ಆಗ್ತಾ ಇದೆ. ಹಿಂದಿದ್ದ ಧರ್ಮ ಈಗ ಉಳಿದಿಲ್ಲ, ಆಗ ಇದ್ದ ಧರ್ಮ ಅದರ ಮುಂದೆ ಬರಲಿಲ್ಲ, ಆಗಿದ್ದ ಧರ್ಮ ಅದರ ಮುಂದಿಲ್ಲ. ಹಾಗಾಗಿ ಧರ್ಮದಲ್ಲಿ ಹ್ರಾಸವಾಗ್ತಾ ಇದೆ. ಯುಗ ಧರ್ಮಂ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಭೌತಿಕವಾದ ಪದಾರ್ಥಗಳಲ್ಲಿ ಶಕ್ತಿ ಹ್ರಾಸವಾಗ್ತಾ ಇದೆ. ಅನೇಕ ಜನರಿಗೆ ನಾನು ಕೇಳಿದ್ದೇನೆ, ನನಗೆ ಸಮರ್ಪಕವಾಗಿ ಯಾರೂ ಉತ್ತರವನ್ನು ಕೊಟ್ಟಿಲ್ಲ. ಅಂದರೆ ಆಹಾರದಲ್ಲಿ ಇವತ್ತು ನೋಡಿದರೆ 8 ಗಂಟೆ ಕೂಡುವುದಕ್ಕೆ ಸಾಧ್ಯವಿಲ್ಲ, ಕೆಳಗೆ ಕೂತ್ಕೊಂಡು ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ, ಮೊಣಕಾಲು ಮಡಚುವುದಕ್ಕೆ ಆಗುವುದಿಲ್ಲ. ಈಗ ಈ ನೀ ಪ್ರಾಬ್ಲಮ್ ಏನಿತ್ತು ನೋಡಿ, ಇದು ಈಗ ಹೆಚ್ಚಾಗಿದೆ. ಈಗ 20 ವರ್ಷದಲ್ಲಿ, 10 ವರ್ಷದಲ್ಲಿ, 5 ವರ್ಷದಲ್ಲಿ ಹೆಚ್ಚಾಗ್ತಾ ಬರ್ತಾ ಇದೆ. ಹಿಂದಿನವರಿಗೆ ಇಷ್ಟಿರಲಿಲ್ಲ. ಯಾಕೆ? ಹಾಗಾದರೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಹಾರದಲ್ಲಿ ಏನಾದರೂ ವ್ಯತ್ಯಾಸವಾದದ್ದಕ್ಕೆ ಇದಾಗ್ತಾ ಇದೆಯೋ, ಇದಕ್ಕೆ ನೀವೇನಾದರೂ ಉತ್ತರ ಹೇಳ್ತೀರಾ ಅಂತ ಕೇಳಿದರೆ ಹೇಳುವುದಿಲ್ಲ, ನಮಗೆ ಗೊತ್ತಿಲ್ಲ. ಆಹಾರದಲ್ಲಿ, ಹಿಂದಿನ ಆಹಾರದಲ್ಲಿ ಇವತ್ತಿನ ಆಹಾರದಲ್ಲಿ ಏನೋ ಶಕ್ತಿ ಹ್ರಾಸವಾಗಿದೆ ಅನ್ನುವ ವಿಷಯದಲ್ಲಿ ನಾವು ಪರೀಕ್ಷೆಯನ್ನು ಮಾಡಿಲ್ಲ, ಇಲ್ಲಿಯವರೆಗೆ ಯಾವ ಟೆಸ್ಟುಗಳು ಆಗಿಲ್ಲ. ಆದ್ದರಿಂದ ಅದು ನಾವೇನು ಹೇಳಲಾರೆವು ಅಂತಂತಾರೆ ಅನೇಕ ಜನ ಸೈಂಟಿಸ್ಟು, ಅನೇಕ ಜನ ಡಾಕ್ಟರ್ಸು. ಮನುಷ್ಯನ ಎಲುಬುಗಳು ಸಿಕ್ಕಿವೆ, ಎಲುಬಿನಿಂದ ನಾನಾ ವಿಧವಾದದ್ದು ಊಹೆ ಮಾಡಿ ಹೇಳುವುದು ಉಂಟು. ಆದರೆ ಆಹಾರದಲ್ಲಿಯ ಸತ್ವಹೀನತೆಯ ವಿಷಯದಲ್ಲಿ, ಸತ್ವ ಸಮೃದ್ಧಿಯ ವಿಷಯದಲ್ಲಿ ಯಾರೂ ನಮಗೆ ಹೇಳ್ತಾ ಇಲ್ಲ. ಅದನ್ನು ಭಾಗವತ ಹೇಳ್ತಾ ಇದೆ, ಭೌತಿಕಾನಂಚ ಭಾವಾನಾಂ ಶಕ್ತಿರ್ಹ್ರಾಸಂಚ ತತ್ಕೃತಂ. ಪುಣ್ಯ ಕಮ್ಮಿ ಆದಂತೆ 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 ಭೌತಿಕವಾದ ಪದಾರ್ಥಗಳಲ್ಲಿ ಶಕ್ತಿ ಹ್ರಾಸವಾಗ್ತಾ ಇದೆ. ಯಾವ ಶಕ್ತಿಯಿಂದ ನಮಗೆ ತಪಸ್ಸು, ಉಪವಾಸ, ನಿಷ್ಠೆ, ಧರ್ಮ, ಸಾತ್ವಿಕ ಮನೋಭಾವ, ತಂದೆ ತಾಯಿಗಳಲ್ಲಿ ಭಕ್ತಿ, ಪರೋಪಕಾರ ಇತ್ಯಾದಿಗಳೆಲ್ಲ ಜಾಗೃತವಾಗಬೇಕೋ ಆ ವಿಧವಾದಂತಹ ಶಕ್ತಿಯಂತೂ ಪೂರ್ಣ ಹ್ರಾಸವಾಗ್ತಾ ಇದೆ. ಭಾಗವತ ಹೇಳುವ ಮಾತು. ಅಶ್ರದ್ಧಾನ ನಿಸ್ಸತ್ವಾನ್. ಹಾಗಾಗಿ ಶ್ರದ್ಧೆ ಇಲ್ಲ, ಸತ್ವ ಇಲ್ಲ, ಬಲವಿಲ್ಲ, ದೇಹದಲ್ಲಿ ಸಾಧನೆ ಮಾಡುವುದಕ್ಕೆ ಬಲವಿಲ್ಲ. ದುರ್ಮೇಧಾನ್, ಬುದ್ಧಿಶಕ್ತಿಯೂ ಇಲ್ಲ, ನೆನಪಿನ ಶಕ್ತಿ ಇಲ್ಲ ಚೆನ್ನಾಗಿ. ಹ್ರಸಿತಾಯುಷಃ, ಆಯುಷ್ಯ ಹ್ರಾಸವಾಗಿದೆ. ದುರ್ಭಗಾನ್, ಎಲ್ಲದರ ಮೇಲೆ ಭಾಗ್ಯವಿಲ್ಲ. ನಮ್ಮ ಮನೆಯ ಪಕ್ಕಕ್ಕೇನೆ ಗುರುಗಳಿರ್ತಾರೆ, ಜ್ಞಾನಿಗಳಿರ್ತಾರೆ, ಉಪದೇಶ ಮಾಡ್ತಿರ್ತಾರೆ, ಕೇಳಬೇಕು ಅಂತ ಮನಸ್ಸೇ ಆಗುವುದಿಲ್ಲ. ಏನು ಮಾಡ್ತೀರಿ? ಅವರು ಹೇಳೋದು ಅರ್ಧ ಗಂಟೆಯೇ, 3/4 ಗಂಟೆಯೇ, 1 ಗಂಟೆಯೇ ಹೇಳ್ತಾರೆ. ಅವರು ಭಾಳ ಏನು ಹೇಳುವುದಿಲ್ಲ. ಅಷ್ಟೂ ಹೋಗಿ ಕೂತ್ಕೊಂಡು ಕೇಳಬೇಕೆಂಬ ಆಸೆ ಆಗುವುದಿಲ್ಲ. ಇದಕ್ಕಿಂತಲೂ ಹೆಚ್ಚಿನ ದುರ್ದೈವ ಇನ್ನೇನು ಬೇಕು ಹೇಳಿ? ದುರ್ಭಗಾಂಶ್ಚ ಜನಾನ್ ವೀಕ್ಷ ಮುನಿರ್ದಿವ್ಯೇನ ಚಕ್ಷುಷ ಸರ್ವವರ್ಣಾಶ್ರಮಾಣಂ ಯದ್ಹಿತಂ. ಸರ್ವವರ್ಣಾಶ್ರಮದವರಿಗೆ ಯಾವುದು ಹಿತವೋ ಅದನ್ನು ಚಿರಂ ಅಮೋಘದೃಕ್ ಸರ್ವಜ್ಞನಾಗಿದ್ದರೂ ಚಿರಂ ದಧ್ಯವು, ದೀರ್ಘಕಾಲದವರೆಗೆ ಅದನ್ನು ಆಲೋಚನೆ ಮಾಡಿದ ನಾಟಕವನ್ನು ಮಾಡಿದರು. ಚಾತುರ್ಹೋತ್ರಂ ಕರ್ಮಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ. ಪ್ರಜೆಗಳು ಮಾಡಬೇಕಾದದ್ದು ಕರ್ಮಗಳು ಏನದು? 4 ಹೋತ್ರಗಳು. ಹೋತ, ಅಧ್ವರ್ಯು, ಉದ್ಗಾತ, ಬ್ರಹ್ಮ ಎಂಬ 4 ವೇದದ 4 ಜನ, ಅವರ ಕೆಳಗಡೆ 3 ಜನ. ಹಾಗಾಗಿ ಒಟ್ಟಾರೆ 16 ಜನ. 16 ಜನ ಸೇರಿಕೊಂಡು 17ನೇದವ ಯಜಮಾನ, 18ನೇದವಳು ಪತ್ನಿ. ಹಾಗಾಗಿ 18 ಜನ ಸೇರಿಕೊಂಡು ಮಾಡಬೇಕಾಗಿರುವ ಕರ್ಮ ವೈದಿಕ ಕರ್ಮ, ಕಾಠೋಪನಿಷತ್ತಿನಲ್ಲಿ ಬರುತ್ತಲ್ಲ. ಹಾಗಾಗಿ ಅಷ್ಟಾದಶೋಕ್ತಂ ಅವರಮ್ಯೇಷು ಕರ್ಮ ಅಂತ ಹೇಳ್ತಾರೆ. ಹಾಗೆ 18 ಜನ ಮಿನಿಮಮ್ ಬೇಕು. ಅಂಥ ಕರ್ಮಗಳನ್ನು ಮಾಡುವುದಕ್ಕೆ ಯಾರಿಗೆ ಗೊತ್ತಿಲ್ಲ. ಮೂಲ ವೇದವನ್ನು, ಇಡೀ ವೇದವನ್ನು ನೋಡಿಕೊಂಡು ಯಾರು ತಿಳ್ಕೊಳ್ಳಿಕ್ಕೆ ಸಮರ್ಥರು? ಸಾಧ್ಯವಿಲ್ಲ. ಅದಕ್ಕಾಗಿ ವೇದವ್ಯಾಸ ದೇವರು ವೇದವನ್ನು ವಿಭಾಗ ಮಾಡಿಕೊಟ್ರು. ಅಂದರೆ ಮೂಲ ವೇದದಿಂದ ಯಾರು ತಿಳಿದುಕೊಳ್ಳುತ್ತಾರೋ ಅವರು ದೊಡ್ಡವರು ಎನ್ನುವುದು ಸಿದ್ಧ. ಅದರ ವಿಭಾಗವನ್ನು ಮಾಡಿದ್ದರಿಂದ ಯಾರು ಧರ್ಮವನ್ನು ತಿಳಿತಾರೋ ಅವರು ಮಂದರು ಅನ್ನುವುದು ಸಿದ್ಧ. ಹಾಗಾಗಿ ಅದರ ಮೇಲಿನ ಡೈಜೆಸ್ಟ್ಗಳಿಂದ ಯಾರು ತಿಳಿತಾರೋ ಅವರು ಇನ್ನೂ ಚಿಕ್ಕವರು ಅಂತ ಸಿದ್ಧ. ಅದರ ಮೇಲೆ ಏನೋ 1-2 ಮಾತುಗಳನ್ನು ಹೇಳಿ ಅಂತ ಹೇಳಿ ಭಗವಂತನನ್ನು ಏನೋ 1-2 ಗುಣಗಳಿಂದ ಪರಮಾತ್ಮನನ್ನು ಆರಾಧನೆ ಮಾಡಿದ ಮಾತ್ರಕ್ಕೆ ಅವರು ಬಹಳೇ ಅಲ್ಪರು ಅಂತ ಅರ್ಥ.
ಯಾರಿಗೆ ವೇದ ಬ್ರಹ್ಮಸೂತ್ರಗಳಿಂದ ಭಗವದಾರಾಧನೆ ಮಾಡಲು ಸಾಧ್ಯವಿಲ್ಲವೋ ಅವರು ಭಾಗವತದಿಂದ ಮಾಡಬೇಕು. ಯಾರು ಭಾಗವತದಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅವರು ಶ್ರೀಮದಾಚಾರ್ಯರ ಗ್ರಂಥದಿಂದ, ಶ್ರೀಮದಾಚಾರ್ಯ ಗ್ರಂಥದಿಂದಲೂ ಸಾಧ್ಯವಿಲ್ಲದೆ ಇದ್ದವರು ಟಿಪ್ಪಣಿ ಗ್ರಂಥದಿಂದಲೂ ಸಾಧ್ಯವಿಲ್ಲದೆ ಇದ್ದವರು ಕನ್ನಡದ ವ್ಯಾಖ್ಯಾನ ಅದೂ ಆಗದೇ ಇದ್ದವರು ಇನ್ನು ಬೇರೆ ಪದಸುಳಾದಿಗಳಿಂದ ಭಗವದಾರಾಧನೆಯನ್ನು. ಅಂದರೆ ಇದು ತಾರತಮ್ಯ ಈ ತರಹ ಕ್ರಮವಾಗಿ ಬರ್ತಾ. ಆದ್ದರಿಂದ ಚಾತುರ್ಹೋತ್ರಂ ಕರ್ಮ ಶುದ್ಧಂ ಇಷ್ಟೇ ಇದೆ. ಅದಕ್ಕೆ ಹೇಳ್ತಾರೆ ಕರ್ಮ ಶುದ್ಧಂ ಕರ್ತುಂ ಅಶಕ್ಯಂ ವೀಕ್ಷ್ಯ. ಕರ್ತುಂ ಅಶಕ್ಯಂ ವೀಕ್ಷ್ಯ, ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವುದನ್ನು ಕಂಡು ವ್ಯದಧಾತ್ ಯಜ್ಞ ಸಂತತ್ತಿ ವೇದಮೇಕಂ ಚತುರ್ವಿಧಂ. ವ್ಯದಧಾತ್ ಯಜ್ಞ ಸಂತತ್ತಿ ವೇದಮೇಕಂ ಚತುರ್ವಿಧಂ. ಋಗ್ಯಜುಸ್ಸಾಮಾಥರ್ವಾಖ್ಯಾ 4 ವೇದಗಳನ್ನು ಭಗವಂತ ಮಾಡಿಕೊಟ್ಟ. ಆದ್ದರಿಂದ ಯಾರಿಗೆ ಸಾಧ್ಯವಿದೆ ಅದು ಪುರುಷ ಸೂಕ್ತದಿಂದಲೇ ಭಗವಂತನಿಗೆ ಪೂಜೆಯನ್ನು ಮಾಡಬೇಕು. ಯಾರಿಗೆ ಸಾಧ್ಯವಿದೆ ಭಗವದ್ಗೀತೆಯಿಂದಲೇ ಭಗವಂತನ ಪೂಜೆಯನ್ನು ಮಾಡು. ಯಾರಿಗೆ ಸಾಧ್ಯವಿದೆ ಬ್ರಹ್ಮಸೂತ್ರಗಳಿಂದಲೇ ಭಗವದಾರಾಧನೆಯನ್ನು ಮಾಡು. ವೇದ ಬ್ರಹ್ಮಸೂತ್ರಗಳು ಮಹಾಭಾರತ ಇವುಗಳಿಂದಲೇ ಮಾಡಬೇಕು. ಹೀಗೆ ಕ್ರಮವನ್ನು ಶಾಸ್ತ್ರ ನಮಗೆ ಸುಂದರವಾಗಿ ನಿರೂಪಣೆ ಮಾಡ್ತದೆ. ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಋಗ್ವೇದ ಹೇಳುವುದಕ್ಕೆ ಪೈಲ ಎಂಬ ಋಷಿಗಳು, ಸಾಮವೇದವನ್ನು ಹೇಳುವುದಕ್ಕೆ ಜೈಮಿನಿ ಎನ್ನುವಂತಹ ಋಷಿ, ಯಜುರ್ವೇದವನ್ನು ಹೇಳುವುದಕ್ಕೆ ವೈಶಂಪಾಯನ ಋಷಿಗಳು, ಅಥರ್ವಾಂಗಿರಸ ಪ್ರವರ್ತಕರಾದವರು ಸುಮಂತು ಎಂಬ ಋಷಿ, ವರುಣನ ಮಗ ಸುಮಂತು. ಇತಿಹಾಸ ಪುರಾಣಗಳನ್ನು ಹೇಳುವುದಕ್ಕೆ ನಮ್ಮಪ್ಪ ಸೂತಾಚಾರ್ಯರು ಹೇಳ್ತಾರೆ ನಮ್ಮ ತಂದೆಯಾಗಿರುವಂತಹ ರೋಮಹರ್ಷಣ. ಆ ಶಿಷ್ಯರು ಅವರ ಶಿಷ್ಯರು ಅವರು ಕೂಡ ವೇದಗಳಲ್ಲಿ ವಿಭಾಗವನ್ನು ಮಾಡಿದರು, ಶಾಖಾ ಉಪಶಾಖಾ ಭೇದೇನ. ಇವತ್ತು ಗೊತ್ತಿರಲಿ, ನಾವು ನೀವು ಓದದೆ ಉಳಿದ, ಓದುವ ಅಲ್ಲ, ಯಾಕಂದರೆ ಓದೇ ಇಲ್ಲಲ್ಲ, ನಾವು ನೀವು ಓದಬೇಕಾದ ಆದರೆ ಓದದೆ ಉಳಿದ ಯಾವ ಋಗ್ವೇದ ಸಂಹಿತೆ ಇದೆಯಲ್ಲ, ಆ ಋಗ್ವೇದ ಸಂಹಿತೆ ಇವತ್ತು ನಮಗೆ ಉಪಲಬ್ಧವಾದದ್ದು ಹೌದು ಶಾಕಲ ಎಂಬ ಋಷಿಗಳು ಮಾಡಿದ ಋಗ್ವೇದದ ಸಂಹಿತೆ, ಋಗ್ವೇದದ ಭಾಗ. ಹೀಗೆ ಸಾಂಖ್ಯಾಯನ ಎಂಬಂತಹ ಮತ್ತೊಬ್ಬ ಋಷಿಗಳು ಮಾಡಿದ ಋಗ್ವೇದದ ಮತ್ತೊಂದು ಸಂಹಿತೆ ಇತ್ತು, ಈಗಿಲ್ಲ. ಆ ಸಾಂಖ್ಯಾಯನದ ಸಂಹಿತೆ ಉಳಿದಿಲ್ಲ, ಈಗ ಸಾಂಖ್ಯಾಯನದ ಆರಣ್ಯಕ ಮಾತ್ರ ಉಳಿದಿದೆ. ಇಂಥ ಋಗ್ವೇದದ 24 ಸಂಹಿತೆಗಳಿತ್ತು. 24 ಋಷಿಗಳು ವಿಭಾಗ ಮಾಡಿ ಕೊಟ್ಟಿದ್ದರು. ಅವುಗಳನ್ನು ಓದದೇ ಇದ್ದದ್ದಕ್ಕೆ ಅದೆಲ್ಲ ಹಾಳಾಗಿ ಹೋಯಿತು. ಹೀಗಾಗತ್ತೆ, ಹೀಗೆಲ್ಲ ಮಾಡಲಿಕ್ಕೆ ಕೊಡಬಾರ್ದು. ನಾವು ನಮ್ಮ ಹಣವನ್ನು ಸಾಮಾನ್ಯವಾಗಿ ಒಂದು ನಿಯಮವನ್ನು ಹೇಳ್ತೇನೆ, ನಾನು ಸಾಮಾನ್ಯವಾದ ಒಂದು ನಿಯಮವನ್ನು ಹೇಳ್ತೇನೆ, ಯಾರೂ ತಪ್ಪು ತಿಳಿಬೇಡಿ. ಸಾಮಾನ್ಯ ನಿಯಮವೇನು ಅಂತಂದರೆ, ನಾವು ನಮ್ಮ ಹಣವನ್ನು ಸಾರ್ಥಕವಾಗಿ ವಿನಿಯೋಗ ಮಾಡಬೇಕೆಂಬ ಹಠದಿಂದ ವಿನಿಯೋಗ ಮಾಡದೇ ಹೋದರೆ ಅದನ್ನು ಅಸಡ್ಡಾಳವಾಗಿ ಭಗವಂತ ನಾಶ ಮಾಡಿಬಿಡ್ತಾನದ. ಸರಿಯಾಗಿ ತಿಳ್ಕೊಡ್ರಿ, ಈ ನಿಯಮ ಎಲ್ಲ ಕಡೆಗೆ ಅಪ್ಲೈ ಆಗತ್ತೆ. ನಮ್ಮ ಮನೆಯಲ್ಲಿ ಸತ್ಕರ್ಮವಾಗಬೇಕು, ಭಾಗವತಾದಿ ಪ್ರವಚನ ಆಗಬೇಕು ಅಂತ ಹೇಳಿ ಭಾಗವತಾದಿ ಪ್ರವಚನಗಳನ್ನು ಮಾಡಿಸುವುದಕ್ಕೆ ನೀವು ಹಠದಿಂದ ತೊಟ್ಟರೆ ಆಗ ಸತ್ಕರ್ಮಗಳಾಗ್ತಾ ಹೋಗ್ತದೆ. ಹಾಗಾಗದೇ ಇದ್ದರೆ ಅದನ್ನು ಬಿಟ್ಟುಬಿಟ್ರೆ, ಏನಾದರೂ ಆಗಲಿ ಅಂತ ಬಿಟ್ಟುಬಿಟ್ರೆ ಕೇವಲ ಪಾಪಕರ್ಮಗಳೇ ನಡೀತಾ ಹೋಗ್ತದೆ.